ಲಕ್ಕುಂಡಿಯಲ್ಲಿ ಸಿಕ್ಕೇ ಬಿಡುತ್ತಾ ಬೃಹತ್ ಗಾತ್ರದ ನಿಧಿ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಪತ್ತೆಯಾದಂತಹ ಆ ಒಂದು ಕೆಲವೊಂದು ವಸ್ತುಗಳೇನಿದೆ ಇದಕ್ಕೂ ಮುಂಚೆ ಪತ್ತೆಯಾಗಿರುವಂಥದ್ದು ಅದನ್ನು ಗಮನಿಸ್ತಾ ಇದ್ದರೆ ಅಲ್ಲಿ ಅಪಾರ ಪ್ರಮಾಣದ ನಿಧಿ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಇದಕ್ಕಾಗಿಯೇ 4-5 ದಿನಗಳಿಂದ ಅಲ್ಲಿನ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಏನಾದರೂ ದೊಡ್ಡ ಮಟ್ಟದ ನಿಧಿ ಸಿಕ್ಕಿದೆಯಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪತ್ತೆಯಾದ ಪಾಣಿಪೀಠದ ಕೆಳಗಿದೆಯಾ ಚಿನ್ನದ ಖಜಾನೆ ಎನ್ನುವಂತಹ ಪ್ರಶ್ನೆ ಇದೆ. ಲಕ್ಕುಂಡಿಯಲ್ಲಿ ಕುತೂಹಲ ಹೆಚ್ಚಿಸ್ತಾ ಇದೆ ನಿಧಿ ಶೋಧ ಕಾರ್ಯ. ಪತ್ತೆಯಾಗೇ ಬಿಡ್ತು ಪಾಣಿಪೀಠದ ಬೃಹತಾಕಾರದ ಬಂಡೆ. ಏನಿರಬಹುದು ಹಾಗಾದ್ರೆ ಅಲ್ಲಿ ಪಾಣಿಪೀಠ ಸಿಕ್ಕ ಸ್ಥಳದಲ್ಲಿನೇ ಹಲವು ಮೂಳೆ ಪತ್ತೆಯಾಗಿದೆ. ಪ್ಲಾಸ್ಟಿಂಗ್ ಚೀಲದಲ್ಲಿ ಮೂಳೆಗಳು ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. ಮೂಳೆಗಳು ಯಾವ ಕಾಲದ್ದು ಎಂಬುದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. 35 ಕಾರ್ಮಿಕರು ನಿಧಿ ಶೋಧದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ನಿಧಿ ಶೋಧವನ್ನು ನೋಡೋಕೆ ಬಂದಿದ್ದಾರೆ ಶಾಲಾ ವಿದ್ಯಾರ್ಥಿಗಳಲ್ಲಿ. ಹೀಗಾಗಿ ಅಲ್ಲಿ ದೊಡ್ಡ ಮಟ್ಟದ ನಿಧಿ ಸಿಗುವಂತಹ ನಿರೀಕ್ಷೆ ಇದೆ. 4-5 ದಿನಗಳಿಂದ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಸಿಗಬಹುದು ಅಥವಾ ಏನೋ ಒಂದು ಸಿಗುತ್ತೆ ಎನ್ನುವಂತಹ ನಿರೀಕ್ಷೆ ಏನಿತ್ತಲ್ಲ ಅದೇ ರೀತಿಯಾಗಿ ಒಂದೊಂದೇ ವಸ್ತುಗಳು ಪತ್ತೆ ಆಗ್ತಾ ಇವೆ. ಈಗ ಪಾಣಿಪೀಠ ಪತ್ತೆಯಾಗಿದೆ. ಅದೇ ಸಿಕ್ಕಂತಹ ಸ್ಥಳದಲ್ಲಿ ಕೆಲವೊಂದು ಮೂಳೆಗಳು ಕೂಡ ಸಿಕ್ಕಿದೆ. ಆ ಮೂಳೆಗಳು ಯಾವ ಕಾಲದ್ದು ಅಂತ ಹೇಳಿ ಈಗ ಗೊತ್ತಾಗಬೇಕು, ವರದಿ ಬರಬೇಕು. ಅದಕ್ಕೆ ಪ್ಲಾಸ್ಟಿಕ್ ಚೀಲದಲ್ಲಿ ಆ ಮೂಳೆಗಳನ್ನು ಹಾಕ್ಕೊಂಡು ಹೋಗಿದ್ದಾರೆ ನನ್ನ ಸಿಬ್ಬಂದಿಗಳು, ಅಧಿಕಾರಿಗಳು. ಹೀಗಾಗಿ ಈ ಮೂಳೆಗಳು ಯಾರ ಕಾಲಕ್ಕೆ ಸೇರುತ್ತೆ, ಯಾರ್ದಿರಬಹುದು, ಅದರ ಬಗ್ಗೆ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನು ನಿಧಿ ಶೋಧ ಏನು ಕಾರ್ಯ ನಡೀತಾ ಇದೆ ಈ ವೇಳೆ ಅಲ್ಲಿಗೆ ಶಾಲಾ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಲಕ್ಕುಂಡಿಯ ಮಣ್ಣಿನಲ್ಲಿ ನೂರಾರು ವರ್ಷಗಳ ಇತಿಹಾಸ ಅಡಗಿದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತುಗಳು ಕೂಡ ಅಡಗಿದೆ. ಇದಕ್ಕಾಗಿ ಸಾಕಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. ಸರ್ಕಾರವು ಕೂಡ ಈ ಒಂದು ಪ್ರದೇಶದ ಬಗ್ಗೆ, ಈ ಗ್ರಾಮದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದೆ. ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ಅಲ್ಲಿಗೆ ಬಂದು ಉತ್ಖನನ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ. ಇದನ್ನು ನೋಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಅನೇಕರಿಗೆ. ಆದರೆ ಆ ಸ್ಥಳಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಈ ಹಿಂದಿನ ಆದೇಶವನ್ನು ಹೊರಡಿಸಿದೆ ಅಲ್ಲಿನ ಜಿಲ್ಲಾಡಳಿತ. ಆ ಸ್ಥಳಕ್ಕೆ ಶಾಲಾ ವಿದ್ಯಾರ್ಥಿಗಳು ಭೇಟಿ ನೀಡಿದರೆ ಅಲ್ಲಿ ಹೆಂಗೆ ನಡೆಯುತ್ತೆ ನಿಧಿ ಶೋಧದ ಕಾರ್ಯ ಅಂತ ಹೇಳಿ ನೋಡೋಕ್ಕೆ ಬಿಟ್ಟಿದ್ದರು. ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಏನಾಗಿದೆ, ಈಗ ಸಿಕ್ಕಿದೆಯಲ್ಲ ಪಾಣಿಪೀಠ, ಅದರ ಕೆಳಗೆ ಏನಾದರೂ ನಿಧಿಯ ಖಜಾನೆ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಒಂದೊಂದೇ ಸುಳಿವು ನೀಡುವಂತಹ ವಸ್ತುಗಳು ಪತ್ತೆಯಾಗ್ತಾ ಇವೆ. ಈ ಹಿಂದೆ ಲೋಹದ ಶಿವಲಿಂಗ ಸಿಕ್ತು. ಒಂದು ಕಲ್ಲಿನ ಮೇಲೆ ನಾಗರ ಹಾವಿನ ಎಡೆ ಇದೆ, ಅದರ ಮೇಲೆ ಒಂದು ನಾಗರ ಮಣಿ ಚಿಹ್ನೆ ಕೂಡ ಇದೆ. ಆ ರೀತಿಯಾದಂಥ ಒಂದು ಕಲ್ಲು ಕೂಡ ಸಿಕ್ತು. ಬೇರೆ ಬೇರೆ ರೀತಿಯಾದಂಥ ವಸ್ತುಗಳು ಕೂಡ ಸಿಕ್ಕಿವೆ. ಮೊದಲು ಸಿಕ್ಕಿದ್ದು ಬಂಗಾರದ ವಸ್ತುಗಳು. ಅದಾದ ನಂತರ ಇಲ್ಲಿ ದೊಡ್ಡ ಪ್ರಮಾಣದ ಏನೋ ವಸ್ತುಗಳು ಇವೆ ಎನ್ನುವಂಥ ಲೆಕ್ಕಾಚಾರಗಳು ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಈಗ ಉತ್ಖನನ ನಡೀತಾ ಇದೆ. ಸಾಕಷ್ಟು ಜನ ಕಾರ್ಮಿಕರು ಭಾಗಿಯಾಗಿದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ಏನಾದರೂ ಸಿಗಬಹುದು ದೊಡ್ಡ ಮಟ್ಟದಲ್ಲಿ ಎನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಏನು ಪಾಣಿಪೀಠ ಸಿಕ್ಕಿದೆ ಅದ್ರ ಕೆಳಗೆ ಏನಾದರೂ ಇರಬಹುದು ಅಂತ ಅದರ ಜೊತೆಗೆ ಇಷ್ಟು ದಿನ ವಸ್ತುಗಳು ಸಿಗುತ್ತಾ ಇತ್ತು, ಬಂಗಾರ ಸಿಗುತ್ತೆ, ಅದು ಇದು ಸಿಗುತ್ತೆ ಅಂತ ಹುಡುಕ್ತಾ ಇದ್ರು. ಆದರೆ ಅಲ್ಲಿ ಬರೀ ಬಂಗಾರದ ವಸ್ತುಗಳು ಅಥವಾ ಬೇರೆ ಪ್ರಾಚೀನ ವಸ್ತುಗಳು ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಕೆಲವೊಂದು ಮೂಳೆಗಳು ಕೂಡ ಸಿಕ್ಕಿವೆ. ಆ ಮೂಳೆಗಳು ಕೂಡ ಈಗ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇವೆ. ಅದೇನಂತಂದರೆ ಯಾರ ಕಾಲದ್ದು ಇದು, ಯಾರ ಮೂಳೆಗಳು ಇರಬಹುದು, ಇಲ್ಲಿಗೆ ಹೆಂಗೆ ಬಂತದು, ಈ ಹಿಂದೆ ಈ ಪ್ರದೇಶ ಏನಾಗಿತ್ತು, ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಇದೆಲ್ಲದರ ಬಗ್ಗೆ ಗೊತ್ತಾಗಬೇಕು ಅಂದರೆ ನಮಗೆ ಆ ವರದಿ ಬರಬೇಕು. ಬಂದ ನಂತರ ಗೊತ್ತಾಗುತ್ತೆ. ಹೀಗಾಗಿ ಲಕ್ಕುಂಡಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕುತೂಹಲ. ಆ ಭಾಗದ ಜನರಿಗೂ ಕೂಡ ಅಷ್ಟೇ. ಇವತ್ತೇನು ಸಿಗುತ್ತೆ, ನಾಳೆ ಏನು ಸಿಗುತ್ತೆ ಅಂತ ಹೇಳಿ ಅಲ್ಲಿನ ಜನರು ಕಾಯ್ತಾ ಇದ್ದಾರೆ. ಈಗ ಒಂದೊಂದೇ ವಸ್ತುಗಳು ಪತ್ತೆ ಆಗ್ತಾ ಇದೆ. ಹಿಂಗೆ ಬರ್ರಿ ಅವ್ರು ಹಿಂದಿಂದ ಯಾಕೆ ಹೋಗ್ತಿರು? ಹೌದಾ ಅಂತೀನಿ. ಇಲ್ಲಿಂದ ನಿಂತು ತೊಗೊಳಕ್ಕಾಗಲ್ಲ ನಾವು. ಈ ಕಡೆ ಹೇಳಲ್ಲ.
ಪಂಚಾಯತ್ ಬೇಡ ಒಂದು ಬೈಟ್ರ ತೊಗೊಂಡು ಹುಡುಗರು ಬರ್ರಿ. ಅಲ್ಲೇ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.